ಅಂತ ಗೊತ್ತು. ಅದು ಬಿಟ್ರೆ ಯೂಸರ್ಸ್ಗಾಗಲಿ ಯಾವುದೇ ಏಜೆನ್ಸಿಗಾಗಲಿ ತಿಳಿದ್ರೆ ಮಾಹಿತಿ ತುಂಬಾ ಕಮ್ಮಿ. ಸಿಲಿಂಡರ್ ತಂದ್ರ ಅಡುಗೆ ಮನೆ ಇಟ್ರ ಟಿಪ್ಸ್ ಕೊಟ್ಟು ಜೊತೆ ಕಳಿಸ್ಬಿಟ್ರೆ ಅಷ್ಟೇ ಮುಗಿದೋಗಿದೆ. ಬಟ್ ಉಳಿದ್ರೆ ನೀವು ಆಕ್ಟ್ನ ಫಾಲೋ ಮಾಡೋರ ಸರ್. ಹಾಗಾಗಿ ಇದಕ್ಕೊಂದು ಆಕ್ಟ್ ಮಾಡ್ತಾರೆ, ವಾಟ್ ಯು ಕಾಲ್ 1964 ಸಿಲಿಂಡರ್ ಸೇಫ್ಟಿ ಆಕ್ಟ್ ಅಂತ ಕರಿತೀವಿ. 1964ರ ಅಡುಗೆ ಅನಿಲ ಸುರಕ್ಷತಾ ಕಾಯ್ದೆ. ಆ ಕಾಯ್ದೆಯಲ್ಲಿದೆ 4 ಪಾಯಿಂಟ್ಸ್ ಬರ್ತದೆ ಸರ್. ದಯವಿಟ್ಟು ಕಂಪಲ್ಸರಿ ಭಾರತ ದೇಶದ ಹುಟ್ಟುವವರು ಇದನ್ನ ಕರೆಕ್ಟಾಗಿ ಸಿಸ್ಟಮ್ ಫಾಲೋ ಮಾಡಿ ನಿಮ್ಮ ಕುಟುಂಬದ ರಕ್ಷಣೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರು. ಅದೆಲ್ಲಿದೆ? ಪ್ರತಿಯೊಂದು ಗೌರ್ಮೆಂಟ್ ಸಿಲಿಂಡರ್ ಮೇಲೆ ಇದೆ, ಭಾರತ್ ಇಂಡಿಯನ್ HP. ನೋಡಿ ಫಸ್ಟ್ ಒನ್ ನೋಡೋಣ, ಏನು ಕೊಟ್ಟಿದ್ದಾರೆ, ಇದು ಮಾಡಿದ್ರೆ ಏನಾಗುತ್ತೆ, ಮಾಡದೇ ಏನಾಗುತ್ತೆ ನೋಡೋಣ. ಫಸ್ಟ್ ಒನ್ ನೋಡಿ, ಚೆಕ್ ಸೀಲ್ ಆನ್ ಡೆಲಿವರಿ ಅಂತ ಇದೆ. ಏನ್ ಚೆಕ್ ಮಾಡ್ಕೊಳ್ಬೇಕು? ಕೆಲವರು ಸಿಲಿಂಡರ್ ವೇಟ್ ನ ಚೆಕ್ ಮಾಡಕ್ ಹೋಗ್ತಾರೆ. ಮತ್ತು ಇತ್ತು ಸರ್, ಇಲ್ಲ ಅಂತಲ್ಲ. ಆ ಸಿಲಿಂಡರ್ ನ ಕಾಲಿಗೆ ತಗೊಂಡು ಫುಲ್ ತಗೊಂಡು ಒಂದು ಪೈಪ್ ಟ್ಯೂಬ್ ಕನೆಕ್ಟ್ ಮಾಡ್ಬಿಟ್ಟು 1 kg 2 kg ಕಲಿಯೋರು 1 kg ಅದು ಮಾಡಿದ್ದಾರೆ. ಮಾಡಕ್ ಹೋಗಿ ಪ್ರಾಣನೇ ಕಳ್ಕೊಂಡಿದ್ದಾರೆ. 100-200 ರೂಪಾಯಿ ಅವ್ರು ಮಾಡಕ್ ಹೋಗಿ ಅದು ಬಿಟ್ಬಿಟ್ಟು ಹಾಕೋದು. ಇವಾಗ ಮಾಡ್ಬೇಕಾಗಿರೋದೇನಿಲ್ಲ, ಕಂಟ್ರೋಲರ್ ಪಿನ್ ಓರಿಂಗ್ ವಾಷರ್ ಅಂತ ಕರಿ, ಅದು ಎಕ್ಸ್ಪೈರಿ ಡೇಟ್ ಐಡೆಂಟಿಫೈ ಮಾಡ್ಕೊಂಡು ನೀವು ಪೇಮೆಂಟ್ ಕೊಡ್ಬೇಕು ಸರ್. ಎಲ್ಲರೂ ಮಾಡ್ತಾ ಇದ್ದಾರೆ ಸರ್, ಸುಮಾರು ಜನ ಮಾಡಲ್ಲ. ಸತ್ಯ ಏನೂ ಆಗಿಲ್ವಲ್ಲ, ಕೇಳಿ ಯಾರನ್ನಾದ್ರೂ. ಕೆಲವರು ಸಿಲಿಂಡರ್ ಅಯ್ಯೋ ಗ್ಯಾಸು ನಾವು 15-20 ವರ್ಷದಿಂದ ಬಳಸ್ತಾ ಇದೀವಿ ಸರ್, ನಮ್ದೇಂಟ ಅಂದ್ಬಿಟ್ಟದ ಹಣೆ ಬರ ಕೊಡಿ ಯಾರು ಅಂತ ಕೆಲವರು ಹೇಳ್ತಾರೆ. ಇಲ್ಲಿ ಹಣೆ ಬರಲ್ಲ ಸರ್. ಹೆಲ್ತ್ ಅಂಡ್ ಸೇಫ್ಟಿ ಇಸ್ ವೆರಿ 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 ಇಂಪಾರ್ಟೆಂಟ್ ಅವರ್ ಲೈಫ್. ಆರೋಗ್ಯ ಸುರಕ್ಷತೆ ನಮ್ಗೆ ಇಂಪಾರ್ಟೆಂಟ್ ಹೊರತು ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ. ಒಂದು ತೆಗೆರೆ ಗದ್ದೆ, ಒಂದಷ್ಟು ಅಕೌಂಟ್ ದುಡ್ಡು, ಒಂದಷ್ಟು ಒಡೆ ಮಾಡಿಕೊಂಡು ಏನ್ ಮಾಡ್ಕೊಳ್ಳೋಣ. ಅದಕ್ಕೆ ಒಬ್ರು ಕಾಲಜ್ಞಾನಿ ಹೇಳ್ತಾರೆ, ಮನುಷ್ಯನಾದವನು ಎಷ್ಟು ಕೋಟಿಗಟ್ಟಲೆ ಹಣ ಸಂಪಾದಿಸಿ ಬೇಕಾದನ್ನು ಕೊಳ್ಳಬಲ್ಲ, ಆದರೆ ವಿಧಿ ತಟ್ಟುವ ಬಾಗಿಲಿಗೆ ಒಂದು ಬೀಗವನ್ನು ಕೊಳ್ಳಲಾರ. ಸಾಧ್ಯತೆ ಇದೆಯಾ ಸರ್? ಇಲ್ಲ, ಸಾಧ್ಯತೆ ಇಲ್ಲ. ಹಾಗಾಗಿ ನೋಡಿ, ಆಕ್ಟ್ ನಂಬರ್ 1 ಹೇಳ್ತಂದ್ರೆ, ನೀವು ಈ ಕ್ಯಾಪ್ ನ ಮನೆಯಿಂದ ಹೊರಗಡೆ ಓಪನ್ ಮಾಡಬೇಕು. ನೀವು ರಿಸೀವ್ ಮಾಡೋದು ಮುಂಚೆ ಓಪನ್ ಮಾಡಿ, ಇಲ್ಲೊಂದು ಸಿಲಿಂಡರ್ ಕಂಟ್ರೋಲರ್ ಪಿನ್ ಇದೆ ನೋಡಿ ಸರ್. ಇದೊಂದು ಕಂಟ್ರೋಲರ್ ಜೊತೆಗೆ ಇದೊಂದು ಓರಿಂಗ್ ಅಂತ ಕರಿತೀವಿ, ವಾಷರ್, ಅದು ರೆಗ್ಯುಲೇಟರ್ ಬೇರಿಂಗ್ ಗ್ರಿಪ್ಪರ್, ಅದು ಚೆಕ್ ಮಾಡ್ಕೊಳ್ಬೇಕು. ಅದು ಬ್ಲೂ ಆರ್ ಬ್ಲಾಕ್ ಕಲರ್ ಇರ್ತದೆ, ಅದು ಚೆಕ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪೈರಿ ಡೇಟ್, ವೆರಿ ಇಂಪಾರ್ಟೆಂಟ್ ಸರ್. ಬಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್ಪೈರಿ? ಎಕ್ಸ್ಪೈರಿ ಅಂತ ಏನು ಉಚ್ಚಾರಣೆ ಮಾಡ್ತೀವಿ ಸರ್ ನಾವು? ಒಂದು ವಸ್ತು ಅದ್ರ ಕಾಲಾವಧಿ ಮುಕ್ತಾಯ, ಒಂದು ವಸ್ತು ಆಗಲಿ ಒಂದು ವ್ಯಕ್ತಿ ಆಗಲಿ, ಅದು ಕಾಲಾವಧಿ ಮುಕ್ತಾಯಕ್ಕೆ ಎಕ್ಸ್ಪೈರ್ಡ್ ಆಗಿದೆ ಅಂತ ಇದು ಮಾಡ್ತೀವಿ. ಈಗ ನಾವು ಮೆಡಿಕಲ್ ಸ್ಟೋರ್ಗೆ ಒಂದು ಟಾನಿಕ್ ಕೊಟ್ಟು ಟ್ಯಾಬ್ಲೆಟ್ ತಗೊಳ್ತೀವಿ, ನಾವು ಕಾಸು ಅಮೌಂಟ್ ಕೇಳಲ್ಲ ಆ ಟೈಮಲ್ಲಿ. ಏನು ಚೆಕ್ ಮಾಡ್ತೀವಿ ಸರ್? ಎಕ್ಸ್ಪೈರಿ ಡೇಟು. ಯಾಕೆಂದ್ರೆ ಯಾವುದೇ ಒಂದು ವ್ಯಕ್ತಿ ಮನುಷ್ಯ ದುಡ್ಡಿಗೆ ಯಾವಾಗ ಕೇರ್ ಮಾಡಲ್ಲ ಅಂದ್ರೆ, ಏನಾದರೂ ಹೆಚ್ಚು ಕಮ್ಮಿಯಾಗಿ ಕಾಯಿಲೆನೋ ಏನಾದರೂ ಇನ್ಸಿಡೆಂಟ್ ಸಿಕ್ಕಿ ಹಾಸ್ಪಿಟ್ಲ್ ಬೆಡ್ ಮೇಲೆ ಮಾಡಿಕೊಂಡಾಗ ಎಷ್ಟು ಬೇಗ ನಾವು ಡಿಸ್ಚಾರ್ಜ್ ಹೋಗ್ತೀವಿ, ಬೇಕಿತ್ತ ನಮಗೆ ಅನ್ನೋ ಇದು ಬರ್ತದೆ. ಅಡ್ವಾನ್ಸ್ ಮಾಡಿ ಕಮ್ಮಿ. ಇದು ಸೇಫ್ಟಿ ಇಸ್ ನಾಟ್ ಎ ಸ್ಲೋಗನ್, ಇಟ್ಸ್ ಎ ವೇ ಆಫ್ ಲೈಫ್ ಅನ್ನೋದೆಲ್ಲ ಅದು ಬೋರ್ಡಲ್ಲಿ ಉಡ್ಕೊಂಡಿದ್ದೆ, ಆಚರಣೆಯಲ್ಲಿ ಬರ್ತಾ ಇಲ್ಲ. ಅದೆಲ್ಲ ಅನುಭವಿಸೋರು ಮಾತ್ರ ಗೊತ್ತು, ಆಯ್ತಲ್ಲ. ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಎಕ್ಸ್ಪೈರಿ ಡೇಟ್ ಬರೋಣ ಸರ್. ನೋಡಿ, ಪ್ರತಿಯೊಂದು ಗೌರ್ಮೆಂಟ್ ಸಿಲಿಂಡರ್ಗೆ 4 ಸೆಕ್ಷನ್ ಬರುತ್ತೆ. ಒಂದು A ಇರುತ್ತೆ, ಇಲ್ಲ B ಇರುತ್ತೆ, ಇಲ್ಲ C ಇರುತ್ತೆ, ಇಲ್ಲ D ಇರುತ್ತೆ. ಪಾಯಿಂಟ್ ಮುಂದೆ ಇಸ್ವಿ ಮೆನ್ಷನ್ ಮಾಡ್ತಾರೆ. ಇದಕ್ಕೆ ತ್ರೈಮಾಸಿಕ ಕ್ವಾರ್ಟರ್ಲಿ ಅಂತ ಹೇಳ್ತೀವಿ. January to March A, March to June B, June to September C, September to December D. 4-4 12 ಆಯ್ತಲ್ಲ ಸರ್. ಸೊ ಇಲ್ಲಿ ABCD ಬಿಟ್ಬಿಡಿ, ಪಾಯಿಂಟ್ ಮುಂದೆ ಇಸ್ವಿ ಬರೋದು ವೆರಿ ಇಂಪಾರ್ಟೆಂಟ್. ಈಗ 26 ನಡೀತಾ ಇದೆ. ABCD ಯಾವ್ದಾರಿ 26, 27, 28, 29 ಮುಂದಕ್ಕೆ ಹೋಗ್ಬೇಕು. ಯಾವುದೇ ಕಾರಣಕ್ಕೂ 25, 24, 23 ಬಂದ್ರೆ ದಯವಿಟ್ಟು ರಿಸೀವ್ ಮಾಡ್ಕೊಳ್ಳಂಗಿಲ್ಲ. ಅಫೆನ್ಸ್. ಅವ್ರು ಕೊಡೋದು ಅಫೆನ್ಸ್, ನಾವು ರಿಸೀವ್ ಮಾಡ್ಕೊಳ್ಳೋದು ಅಫೆನ್ಸ್. ಬಟ್ ರೈಟ್, ನೀವು 26 ತಗೊಳ್ತೀನಿ ಅಂತ ಇಟ್ಕೊಳ್ಳಿ, ತಗೊಳಂಗಿಲ್ಲ ಸರ್. ಮಾರ್ಚ್ ಮುಗೀತಲ್ಲ, ನೆಕ್ಸ್ಟ್ ನೀವು ತಗೊಳ್ಬೇಕು. ಯಾಕೆಂದ್ರೆ ಇಬ್ಬರು ಗಂಡ ಹೆಂಡ್ತಿರು ಇದ್ರೆ, ಹೋಟ್ಲಲ್ಲಿ ಒಂದಿನ, ಅತ್ತೆ ಮನೇಲಿ ಒಂದಿನ, ಅಮ್ಮನ ಬಲ್ಲಿ ಒಂದಿನ ಅಂದ್ರೆ ಸಿಲಿಂಡರ್ 6-7 ತಿಂಗಳು ಬರ್ತದೆ. ಅದೇ ಅವಿಭಕ್ತ ಕುಟುಂಬ ಆದ್ರೆ ತಾತ, ಅಜ್ಜಿ, ಮಕ್ಕಳು, ಮಗಳು, ಒಂದೊಂದು ಮನೆ 15-20 ಜನ ಇರ್ತಾರೆ. ಈಗೆಲ್ಲ ಅವಿಭಕ್ತ ಕುಟುಂಬ ಇಲ್ಲ ಬಿಡ್ರಿ. 2-3 ಜನ ಅಣ್ಣ ತಮ್ಮದಿರಿದ್ರೆ 1 ವರ್ಷ ಅಮ್ಮಮ್ಮ ಅಂದ್ರೆ ಯಾಕೆ ಅಲ್ಲ, ಬೇಜಾರು ಮಾಡ್ಕೋಬೇಡಿ ಅಂತ. ನೀನು ಬೇರೆ ಮಾಡೇ ಮಾಡ್ತೀನಿ, ನಮ್ಮ ಓನ್ ಮನೆಗೆ ಹೋಗಲ್ಲ ಅಂತ ಹೇಳ್ತೀರಿ. ಡಿವೈಡ್ ಅಂಡ್ ರೂಲ್ ಆಗ್ಬಿಟ್ಟಿದೆ, ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲರೂ ಇರ್ತಾರಲ್ಲ, ಕೆಲವರು ಮಾತ್ರ ಇರ್ತಾರೆ. ಓಕೆ, ಹಾಗೆ ದಯವಿಟ್ಟು ನೋಡಿ, C29 ಅಂತ ಇದೆ, ನಮ್ಮ ಸಂಸ್ಥೆ ಸಿಲಿಂಡರ್ ತೋರಿಸ್ತಾ ಇದೀವಿ. ದಯವಿಟ್ಟು, ಯಾಕೆಂದ್ರೆ ಯಾರು ಒಂದೇ ಸಿಲಿಂಡರ್ ಲೈಫ್ ಟೈಮ್ ಯೂಸ್ ಮಾಡಲ್ಲ. ನಾವು ಖಾಲಿ ಕೊಟ್ಟು ಫುಲ್ ತಗೊಳ್ತೀವಲ್ಲ, ಎಷ್ಟು ಊರು ಎಷ್ಟು ಮನೆ ಸುತ್ಕೊಂಡ್ ಬರ್ತದ್ದು, ಅದನ್ನ ನಾವು ತಗೊಂಡು ಅದು ಎಂಟಿ ಆಗೋವರೆಗೂ ಈ ಆಕ್ಟ್ ಅನ್ನ ಫಾಲೋ ಮಾಡಿ ದಯವಿಟ್ಟು, ಆಯ್ತಲ್ಲ. ಹಾಗೆ ಇದು ಕೊಟ್ಟವ್ರು ಯಾರು? 1910 ನಲ್ಲಿ ಡಾಕ್ಟರ್ ವಾಲ್ಟರ್ ಸ್ಟಾಲಿನ್ ಎಂಬ ಜರ್ಮನ್ ದೇಶದ ವಿಜ್ಞಾನಿ ಸಿಲಿಂಡರ್ ಕಂಡು ಹೇಳ್ತಾ ನಮ್ಮ ಇಂಡಿಯಾ ಕೊಟ್ಟ ಇದು ಸೇಫ್ಟಿ ಆಕ್ಟ್. ಓಕೆ, ನೆಕ್ಸ್ಟ್ ನೋಡೋಣ. ಯಾಕೆಂದ್ರೆ ನಾವೆಲ್ಲ ಬೇಡೋದಕ್ಕೆ ಬೇರೆ ಭಾರಿ ಇಂಪಾರ್ಟೆನ್ಸ್ ಅಂತ ತಗೊಳ್ತೀವಿ ಸರ್. ಒಂದು ಮಾರ್ಕೆಟ್ಗೆ ಹೋಗಿ ಹಣ್ಣು ತರಕಾರಿ ತಗೊಂಡ್ರು ಸರ್, ನಾವು ಸೆಲೆಕ್ಟ್ ಮಾಡಿ ತಗೊಳ್ತೀರಾ, ಅವ್ರು ಕೊಟ್ಟು ಇಸ್ಕೊಡ್ತೀವಿ ಸರ್. ಅವ್ರು ಕೊಟ್ಟಿದ್ದು ತಗೊಳ್ಳಲ್ಲ. ಒಂದು ಟೊಮೆಟೊ ಡ್ಯಾಮೇಜರ್ ತಗೊಳಕ್ ರೆಡಿ ನಾವು, ವಾಪಸ್ ಕೊಡ್ತೀವಿ, ಕಾಸು ಕೊಟ್ಟಿಲ್ಲ ಚೆನ್ನಾಗಿಲ್ಲ ಅಂತ. ಒಂದು ಸ್ಟೇಷನರಿ ಅಂಗಡಿ ಕೊಟ್ಟು ಜಸ್ಟ್ ಒಂದು ಪೆನ್ ಬೈ ಮಾಡಿ 5-10 ರೂಪಾಯಿದ ಚೆಕ್ ಮಾಡಿ ತಗೊಳ್ತೀವಿ, ಬರೋದ್ರ ಕಾಸಿಲ್ಲ ವಾಪಸ್, ಜಸ್ಟ್ 5 to 10 ರೂಪೀಸ್ಗೆ ಸರ್. ಇದು ಪ್ರಾಣಪ್ರಪಟ್ಟ ವಿಷಯ. ಇಡೀ ಜಗತ್ತು ನಾವು ಏನೇ ಕಳ್ಕೊಂಡು ಮತ್ತೆ ರಿಕವರಿ ಮಾಡ್ಬೋದು, ಹಣ ಆಸ್ತಿ ಒಡವೆಲ್ಲ. ಬಟ್ ಒಂದನ್ನು ಬಿಟ್ಟು
ನಮ್ಮ ಜೀವ ಬಿಟ್ಟು ಅದನ್ನು ಸಂಪಾದನೆ ಮಾಡೋಕ್ಕಲ್ಲ, ರಿಕವರಿ ಮಾಡೋಕ್ಕಲ್ಲ. ಇರೋವರೆಗೂ ಆರೋಗ್ಯವಾಗಿ ಸುರಕ್ಷತೆ ನಿಜವಾದ ಲಾಭ ನಮಗೆ ಅಷ್ಟೇ. ಓಕೆ, ನೆಕ್ಸ್ಟ್ ಏನ್ ಹೇಳುತ್ತೆ? ಸ್ವಿಚ್ ಆಫ್ ರೆಗ್ಯುಲೇಟರ್ ವೆನ್ ನಾಟ್ ಇನ್ ಯೂಸ್. ಆಫ್ ನಂಬರ್ 2, ಕಾಯ್ದೆ ನಂಬರ್ 2 ಏನ್ ಹೇಳುತ್ತೆ? ನೀವು ಕುಕ್ಕಿಂಗ್ ಆಗೋವರೆಗೂ ಮಾತ್ರ ರೆಗ್ಯುಲೇಟರ್ ಆನ್ ಅಲ್ಲಿ ಇಟ್ಕೊಳ್ಳಿ. ಮುಗಿದ ಕೆಲಸ ಏನ್ ಮಾಡ್ಬೇಕು ಹೇಳಿ? ಆಫ್ ಮಾಡಬೇಕು. ಮೇಡಮ್ ನೀವೆಲ್ಲರೂ ಮಾಡ್ತಿರಲ್ಲ ಆಫ್? ಮಾಡ್ತಾರೆ, ಸುಮಾರು ಜನ ಮಾಡಲ್ಲ. ಬೆಳಿಗ್ಗೆ ಕಾಫಿನೋ ಟೀನೋ ಮಾಡಕ್ಕೆ ರೆಗ್ಯುಲೇಟರ್ ಆನ್ ಮಾಡಿದ್ರೆ ರಾತ್ರಿ ಊಟ ಮಾಡಿ ಮಲ್ಗೋರು ತಿರುಗಿ ನೋಡಲ್ಲ. ಇನ್ನು ಕೆಲವರು ಇದ್ರೆ ಬುದ್ಧಿಜೀವಿಗಳು ಅಂತ ಹೇಳ್ಬೇಕು. ಸಿಲಿಂಡರ್ ಬಂದಾಗ ಆನ್ ಮಾಡಿದ್ರೆ ಮತ್ತೆ ಸಿಲಿಂಡರ್ ಖಾಲಿ ಆಗೋರು ತಿರುಗಿ ನೋಡಲ್ಲ. ಯಾಕೆ ಹೇಳಿ? ಇನ್ನ ಡಮ್ ಅಂದಿಲ್ಲ. ಇಲ್ಲ ಏನಕ್ಕೆ ಟಿಫನ್ ಆಯ್ತು ಮಧ್ಯಾಹ್ನ ಏನು ಆನ್ ಆಫ್ ಪರ್ಮನೆಂಟ್ ಆನ್ ಇಟ್ಕೊಳ್ಳೋದು. ಬಿಕಾಸ್ ಅದಕ್ಕೆ ಅರ್ಥ ಇದೆ ಸರ್. ಯಾವುದೇ ಖಾಲಿ ಆದ್ರೆ ಏನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದೇ ಯಾವುದೇ ಒಂದು ಅನಾಹುತ ಆದ್ರೆ ಕಾರಣ ಏನು ಅಂದ್ರೆ ದಟ್ ಇಸ್ ರೀಸನ್. ಸೆಕೆಂಡ್ ಹೇಳುತ್ತೆ ಏನು ವಾಷರ್ ಬಿಟ್ರೆ ರೆಗ್ಯುಲೇಟರ್ NRV ಸಿಸ್ಟಮ್ ಫೇಲ್ಯೂರ್ ಆದಾಗ ಡೈರೆಕ್ಟ್ ಆಗುತ್ತೆ. ಎಲ್ಲಿರುತ್ತೆ ಅದು ನೋಡಿ? ರೆಗ್ಯುಲೇಟರ್ ಸ್ಮಾಲ್ ವರ್ಗು ಬಿಗ್ ಇನ್ ಬಿಟ್ವೀನ್ ಸೆಂಟರ್ ಬರ್ತದೆ. ಇದು ನೀವು ಸಿಲಿಂಡರ್ ಖಾಲಿ ಆದಾಗ ಯಾರು ಆಪರೇಟ್ ಮಾಡ್ತಾರೆ ಅವ್ರಿಗೆ ಬೇಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ ಫಿಕ್ಸ್ ಮಾಡಿ ನೀವು ಆನ್ ಮಾಡಿದ ತಕ್ಷಣ ಅದು ಕರೆಕ್ಟ್ ಆಗಿದ್ರೆ ಒಂದು ಕ್ಲೂ ಕೊಡುತ್ತೆ. ನೋಡಿ ಲೈಕ್ ದಿಸ್, ನೋಡಿ ಜಸ್ಟ್ ಸೌಂಡ್ ಸಿಕ್ ಅಂತ ಸ್ಟಾಪ್ ಆಗುತ್ತೆ. ಓಕೆ ನೋಡಿ ಏನು ಆಗಿಲ್ಲ, ಕರೆಕ್ಟ್ ಆಗಿದೆ. ಓಕೆ, ಸೊ ಇಲ್ಲೊಂದು ರೆಗ್ಯುಲೇಟರ್ ಇದೆ. ದಯವಿಟ್ಟು ಪ್ರಾಕ್ಟಿಕಲ್ ತರ ತೋರಿಸ್ತಾ ಇದೀವಿ ನೋಡಿ. ಪ್ರಾಪರ್ಟಿ ಬೈ ಇಂಡಿಯನ್ ಆಲ್ ಕಾರ್ಪೊರೇಷನ್, ISI ಕೂಡ ಇದೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್. IS ಆಗಿದ್ದಕ್ಕೆ ಸ್ಟ್ಯಾಂಡರ್ಡ್ ಅಲ್ಲ ಸರ್. ನಮ್ಮ ಕಂಟ್ರಿ ಪ್ರಾಡಕ್ಟ್ ತಗೊಂಡು ಎಷ್ಟೋ ದೇಶದವ್ರ ಹೆಸರು ಬೇಡ, ಅದನ್ನ ಸೆಕೆಂಡ್ಸ್ ಮಾಡಿ ಎಷ್ಟು ಕಡೆ ಇದು ಮಾಡಿಲ್ಲ ಸರ್. ಯಾವ್ದು ಬೇಡ, 500 ರೂಪಾಯಿ 1000 ರೂಪಾಯಿ ನೋಟೇ ಬಿಟ್ಟಿಲ್ಲ, ಒತ್ತು ಮಾಡಿಬಿಟ್ರು. ಅದಕ್ಕೆ ಅಂತ ಸರ್ಕಾರ ನೋಟೇ ಬ್ಯಾನ್ ಮಾಡ್ತು. ನೋಡಿ ಇಲ್ಲೊಂದು ರೆಗ್ಯುಲೇಟರ್ ಇದೆ. ದಯವಿಟ್ಟು ಪ್ರಾಕ್ಟಿಕಲ್ ಥಿಯರಿ ತೋರಿಸ್ತಾ ಇದೆ ನೋಡಿ. ಸಿಲಿಂಡರ್ ಅನಾಹುತ ಆಗಲ್ಲ ಕಾರ್ಡ್ಗೆ ಇದು ಒಂದು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಕೊಟ್ಟ ಪ್ರಾಡಕ್ಟೇ ಫೇಲರ್ ಆಗಿರೋದ್ರಿಂದ ಇಫ್ ದೇರ್ ಎನಿ ಆಕ್ಸಿಡೆಂಟ್ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರು. ಓಕೆ, ಈಗ ಈ ರೆಗ್ಯುಲೇಟರ್ನ ಆಪರೇಟ್ ಮಾಡೋದು ಸರ್ ಯಾರ ಕೆಲಸ? ಯಾರ್ದು ಮೇಡಮ್? ನಮ್ದು ಅಂದ್ರೆ ಯಾರ್ದು ಸರ್? ಎಸ್, ಕರೆಕ್ಟ್ ಆಗಿ ಹೇಳಿದ್ರಿ. ಕೆಲವರು ಹೇಳ್ತಾರೆ ಲೇಡೀಸ್ ಕಡೆ ನೋಡ್ತಾರೆ ಸರ್, ಅದು ಲೇಡೀಸ್ ಅಲ್ವಾ? ಲೇಡೀಸು ಈ ಲೇಡೀಸು ಜೆಂಟ್ಸು ಬರೋದು ಸರ್. ಕುಕ್ಕಿಂಗ್ ಯಾರು ಮಾಡ್ತಾರೋ ಅವ್ರದ್ದು. ಅಡುಗೆ ಗಂಡಸರೇ ಅಡುಗೆ ಮಾಡುವಂತ ರೂಲ್ಸ್ ಏನಾದ್ರು ಇದೆಯಾ ಸರ್? ನಮ್ಮ ಪ್ರಕಾರ ಇನ್ನು ಮುಂದೆ ಗಂಡಸರು ಮಾಡ್ಬೇಕಾಗತ್ತೆ. ಯಾಕೆ ಹೇಳಿ? ಹೆಣ್ಣುಗಳು ಸಿಗ್ತಾ ಇಲ್ಲ, ಹೌದಲ್ಲ? ಡಿಮ್ಯಾಂಡ್ ಆಗಿದೆಯಲ್ಲ ಸರ್ ಹೆಣ್ಣುಗಳು. ಈಗ ಮಾದಪ್ಪನ ಬೆಟ್ಟ ಪಾದಯಾತ್ರೆ, ಆ ಕಡೆ ಪಾದಯಾತ್ರೆ ಎಲ್ಲ ಮಾಡ್ತಾವ್ರೆ. ಈಗ 30-35 ದಾಟ ಮುಗಿತಲ್ಲ. ಆಮೇಲೆ ಬಾರ ಅಂಕಲ್ ಕಮಿಯರ್ ಅಂಕಲ್ ಅಂತಾರೆ. ಆಮೇಲೆ ಮುಗೀತ ಮೇಲೆ ಇನ್ನೇನು ಎಷ್ಟು ಬೋರ್ ಹಾಕರು ಅಷ್ಟೇ. ಅಲ್ಲಿ ಇರ್ರಿ. ಓಕೆ, ಈಗ ಎಷ್ಟು ಜನ ಇದ್ದೀರಿ ಹೆಣ್ಮಕ್ಳು? ಈ ಕಡೆನೂ ಇದ್ದೀರಾ? ಇಲ್ಲಿ ಸಿಕ್ಕಾಪಟ್ಟೆ ಧೈರ್ಯ ಇರೋದು ಯಾರಿಗೆ? ಲೇಡೀಸ್ ಅಲ್ಲಿ. ಅಯ್ಯೋ, ನಮ್ ಕಡೆ ಮಾತ್ರ ನೋಡ್ಬೇಡಿ ಅಂತ ಇದಾರೆ ಅವರು. ಏನ್ ಮಾಡುದು? ಈ ಕಡೆ ಮೇಡಮ್ ಬನ್ನಿ ಮೇಡಮ್. ಈಗ ಅವ್ರು ಹೇಳಿದಾರೆ ಸರ್, ಯಾರ ಮುಂದೆ ನಿಂತಿದ್ರು ಅವ್ರಿಗೆ ಧೈರ್ಯ ಜಾಸ್ತಿ ಅಂತ. ಮೊಬೈಲ್ ಕೊಟ್ಬಿಡಿ ಅವ್ರ ಕೈ. ಬನ್ನಿ ಮೇಡಮ್. ಮೇಡಮ್ ಕಮ್ ದಿ ಸೈಡ್. ಯಾಕೆ ಮೇಡಮ್ ನಿಮ್ ಧೈರ್ಯ ಅಂತ ಕೇಳ್ಬಿಟ್ಟೆ. ಇವ್ರು ಗುಡ್ಡೆ ಮೇಡಮ್. ಸಂಗೀತ ಅವರು ಒಂದು ಸಂಗೀತ ಒಳ್ಳೆ ಹೆಸರಿದೆ ಆಯ್ತಲ್ಲ. ಇವರು ಒಂದು ಇನಾಗ್ರೇಷನ್ ಮಾಡ್ತಾರೆ, ದಯವಿಟ್ಟು ಅಬ್ಸರ್ವ್ ಮಾಡಿ. ಓಕೆ ಮೇಡಮ್, ಇದು ಆನ್ ಅಲ್ಲಿ ಇದೆಯಾ ಆಫ್ ಅಲ್ಲಿ? ಜಡ್ಜ್ ಮಾಡಿ. ಆಫರ್ ಇದೆಯಲ್ಲ ಮೇಡಮ್. ಇದು ಒಂದು ಹ್ಯಾಂಡಲ್ಲಿ ಹಿಂಗ್ ಇಟ್ಕೊಂಡು ಕೈನಲ್ಲಿ, ರೈಟ್ ಹ್ಯಾಂಡಲ್ಲಿ ಆನ್ ಮಾಡಿ ಮೇಡಮ್. ಒಂದೇ ಸಾರಿ ನೋಡೋಣ ಏನಾಗುತ್ತೋ. ಓಲ್ ಕವರ್ ಮಾಡಿ, ಓಲ್ ಇಟ್ಕೊಳ್ಳಿ. ಆನ್ ಮಾಡಿ ಮೇಡಮ್. ಮೇಡಮ್ ಅದು ಇನ್ನ ಏನೂ ಆಗಿಲ್ಲ, ಅಯ್ಯಪ್ಪ ಅನ್ಬಿಟ್ಟು ನೋಡ್ಬಿಟ್ಟೆ ಮೇಡಮ್. ಇಲ್ಲಿ ಧೈರ್ಯ ಇಲ್ದಿರೋ ಎಲ್ಲ ಇದ್ದಾರೆ. ದಯವಿಟ್ಟು ಅರ್ಥ ಆಯ್ತಾ? ದಯವಿಟ್ಟು ಅಬ್ಸರ್ವ್ ಮಾಡಿ ಸರ್. ಈ ನಾನ್ ರಿಟರ್ನ್ ಫೇಲ್ಯೂರ್ ಆದಾಗ ನೀವು ಎಷ್ಟೇ ಮಾಡೋ ನೋಡಿ, ಆನ್ ಮಾಡಿದ್ರೆ ಸಾಕು ರಿಜೆಕ್ಟ್ ಮಾಡ್ತೇವೆ. ಬಿಕಾಸ್ ಇದು ನಾನ್ ರಿಟರ್ನ್ ಅಲ್ಲಿ ಫೇಲ್ಯೂರ್ ಆಗಿರೋ ರೆಗ್ಯುಲೇಟರ್. ಇದು ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಯಾವ ಡಿಪಾರ್ಟ್ಮೆಂಟ್ ಅನ್ನ ಬ್ಲೇಮ್ ಮಾಡ್ತಾ ಇಲ್ಲ ಸರ್. ಅನಾಹುತ ನಡೀಲಿಕ್ಕೆ ಕಾರಣ ಹೇಳ್ತಾ ಇದೀವಿ. ನೀವು ಯಾವುದೇ ಸಿಲಿಂಡರ್ ಸ್ಫೋಟ ಇನ್ವೆಸ್ಟಿಗೇಷನ್ ಆ ಏರಿಯಾ ಪೊಲೀಸ್ ಡಿಪಾರ್ಟ್ಮೆಂಟ್, ಇನ್ಶೂರೆನ್ಸ್ನವರು, ಕ್ಯಾನ್ಸರ್ ಇನ್ಶೂರೆನ್ಸ್ ಬರ್ತಾರೆ. ಬಟ್ ಇದಕ್ಕೆ ರಿಸೈನ್ ಏನು ಅಂತ ಹೇಳಲ್ಲ. ಅಲ್ಲಿ ಒಂದು ಹೇಳ್ತಾರೆ ಸ್ಫೋಟ ಆಯ್ತು, ನೀವು ಹುಷಾರಾಗಿ ಯೂಸ್ ಮಾಡಿ ಅಷ್ಟೇ, ಬೇರೆ ಏನು ಹೇಳಲ್ಲ. ಓಕೆ, ನೆಕ್ಸ್ಟ್ ಪಾರ್ಟ್ ನಂಬರ್ 3 ಏನ್ ಹೇಳುತ್ತೆ? ಚೆಕ್ ರಬ್ಬರ್ ಟ್ಯೂಬ್ ರೆಗ್ಯುಲರ್ಲಿ ಫಾರ್ ಕ್ರಾಕ್. ಕಾಯ್ದೆ ಸರ್, ಈ ಟ್ಯೂಬ್ ಎಲ್ಲ ದಯವಿಟ್ಟು ಬ್ಯಾನ್ ಆಗಿದೆ, ಯಾರು ಯೂಸ್ ಮಾಡಂಗಿಲ್ಲ. ನೋಡಿ ಮರ್ತೇ ಬಿಟ್ಟೆ ನೋಡಿ. ಸಂಗೀತ ಅವ್ರಿಗೆ ಸಿಕ್ಕಾಪಟ್ಟೆ ಧೈರ್ಯ ಇದೆ, ಹೌದಲ್ಲ? ಇವ್ನ ಸುಮ್ಮನೆ ಕಳ್ಸಕ್ಕಾಗಲ್ಲ ಸರ್. 2 ಅವಾರ್ಡ್ ಕೂಡ ನಮ್ಗೆ ಸಂಸ್ಥೆಯ ಪರವಾಗಿ. ಸಂಗೀತ ಅವ್ರಿಗೆ ಒಂದು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಇನ್ನೊಂದು ಬೇಕಾಡೋ ಸದ್ಯಕ್ಕಷ್ಟೇ. ಸದ್ಯಕ್ಕೆ ಕೇಳ್ಬೇಡಿ, ಕೊರಿಯರ್ ಕಳಿಸಿ ಮೇಡಮ್. ಓಕೆ, ಸೊ ರೈಟ್ ನೋಡಿ. ಈ ಟ್ಯೂಬ್ ನೀವು ಯಾವುದೇ ಟ್ಯೂಬ್ ನೋಡಿ ಸುರಕ್ಷಾ ಯೂಸ್ ಮಾಡಿ ದಯವಿಟ್ಟು. ಅದು ಎಲ್ಲಿ ಇದು ಸಿಲಿಂಡರ್ ಸಂಬಂಧಪಟ್ಟಂಗೆ ಒಂದು ಎಕ್ಸ್ಪ್ಲೋಸಿವ್ ಡಿಪಾರ್ಟ್ಮೆಂಟ್ ರೆಕಮೆಂಡೇಶನ್ ಇರಬೇಕು. ಅದರ್ವೈಸ್ ಒಂದು ಟ್ಯೂಬ್ ತಗೊಳ್ಳಿ, ನೀವು 180 ರೂಪೀಸ್ ಒರಿಜಿನಲ್ ಟ್ಯೂಬ್ ನಿಮ್ಮ ಏಜೆನ್ಸಿಲೇ ತಗೊಳ್ಳಿ, ಬೇರೆ ಮಾರ್ಕೊಂಬಂದ್ರೆ ಸೇಲ್ ಮಾಡಿ ತಗೋಬಹುದು. ಅದಕ್ಕೆ ಅಪ್ರೂವ್ಡ್ ಬೈ LERC ಅಂತ ಬರ್ತಿರ್ತಾರೆ, LPG ಎಕ್ವಿಪ್ಮೆಂಟ್ ರಿಸರ್ಚ್ ಅಂತ. ಅಲ್ಲಿಂದ ಪಾಸ್ ಆಗಿರೋ ಮಾತ್ರ ಬೈ ಮಾಡಿ. ನೀವು ತಗೊಂಡ್ರು ಕೂಡ ಸರ್ ದಯವಿಟ್ಟು ನಿಮ್ಮಲ್ಲಿ ಹೇಳ್ತಾ ಇದೀವಿ, ಪ್ರತಿಯೊಂದಕ್ಕೂ ಈ ಭೂಮಿ ಮೇಲೆ ಪಂಚಭೂತಗಳು ಬಿಟ್ಟರೆ ಗಾಳಿ, ನೀರು, ಬೆಳಕು ಏನಿದೆ ಆಯ್ತಾ,
ಸೂರ್ಯ ಚಂದ್ರ ಬಿಟ್ಟರೆ ಉಳಿದಕ್ಕೆಲ್ಲ ಕೊನೆ ಇದೆ. ಅದೇ ಒಂದು ವಸ್ತು ಕೊನೆ ಇಲ್ವಾ? ನಾವು ಒಂದು ಟ್ಯೂಬ್ ಪೈಪ್ ಮಾಡಿದ್ರೆ ಕೆಲವ್ರು ಏನು ಮಾಡ್ತಾರೆ, ಒಂದು ಟ್ಯೂಬ್ನೇನೆ 5 ವರ್ಷ 10 ವರ್ಷ ಕಂಪಲ್ಸರಿ ಯೂಸ್ ಮಾಡ್ಕೊಡುತ್ತೆ. ದಯವಿಟ್ಟು ಬೇಡ. 3 to 4 yearsಗೆ ಆ ಎಕ್ಸ್ಪೈರ್ ಆಗುತ್ತೆ ಸರ್. ಯಾವ ರೀತಿ ಅಂದರೆ ಪ್ರತಿಯೊಂದು ಗೌರ್ಮೆಂಟ್ ಟ್ಯೂಬ್ನಲ್ಲಿ ಬರೆದಿರ್ತಾರೆ ಒಂದು ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಅದರ ಇನ್ನೊಂದು ಪಾಯಿಂಟಲ್ಲಿ ಚೇಂಜ್ ಬಿಫೋರ್ ದಿಸ್ ಮಂತ್ ಅಂಡ್ ಇಸ್ವಿ ಅಂತ ಮೆನ್ಷನ್ ಮಾಡಿರ್ತಾರೆ. ದಯವಿಟ್ಟು ಅದು ನೋಡಿಕೊಂಡು 1 ತಿಂಗಳು ಮುಂಚೆನೇ ಚೇಂಜ್ ಮಾಡಿ. 180 ರೂಪಾಯಿ ದೊಡ್ಡ ವಿಷಯ ಅಲ್ಲ ಸರ್. ಇನ್ ಕೇಸ್ ನೀವು ಮಾಡಿಲ್ಲ, ಅದು ಪ್ರಿಕಾಷನ್ ತಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಡೆಫಿನೆಟ್ಲಿ ಇನ್ಸಿಡೆಂಟ್ ನಡೆಯುತ್ತೆ. ಅದಕ್ಕೆ ಒಂದು ಪ್ರಾಕ್ಟಿಕಲ್ ದಯವಿಟ್ಟು ತೋರಿಸ್ತಾ ಇದೀವಿ, ಎಲ್ರಿಗೂ ತೋರಿಸೋಲ್ಲ. ಫ್ರಂಟ್ ಅಲ್ಲಿ ನೋಡಿ ಸರ್, ಇದು ನೋಡಿ, ಇಲ್ಲಿ ಸ್ವಲ್ಪ ಓದಿ ಸರ್. ಚೇಂಜ್ ಬಿಫೋರ್ March 19th ನೋಡಿ ಸರ್. ಒಂದು 2021 ಅಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ಇದು. ನಾವೇ ಖುದ್ದು ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದು. ಟ್ಯೂಬ್ನ ಚೇಂಜ್ ಮಾಡಿದೆ. ಇವರಿಗೆಲ್ಲ ಮನೆ ಕಟ್ಟಕ್ಕೆ 7-8 ಕೋಟಿ ದುಡ್ಡು ಖರ್ಚು ಮಾಡಿದ್ದಾರೆ. ಗೃಹಪ್ರವೇಶ 6 ಲಕ್ಷ ಗೃಹಪ್ರವೇಶ ಮಾಡಿದ್ದಾರೆ. ಜಸ್ಟ್ ಎಲ್ಲ ಮಾಡಿಬಿಟ್ಟು ಸರ್ ಮನೆ ಇದ್ದಿದ್ದು ಎಷ್ಟು ದಿನ ಸರ್? ಬರೀ 8 ದಿನ ಸರ್. 9 ದಿನಕ್ಕೆ ಬಿಲ್ಡಿಂಗ್ ಕೊಲಾಪ್ಸ್ ಆಯಿತು. ಇಸ್ ಇಟ್ ಟ್ರೂ? ಇದು ನಮ್ಮ ಖುದ್ದು ಇನ್ವೆಸ್ಟಿಗೇಷನ್. ಇವ್ರು ಮಾಡಿದ ತಪ್ಪೇನು ಅಂತ ಅಂದ್ರೆ ಟ್ಯೂಬ್ ಚೇಂಜ್ ಮಾಡಿಲ್ಲ. 1 ತಿಂಗಳು 1 ವರ್ಷ 9 ತಿಂಗಳು ಕಂಟಿನ್ಯೂ ಮಾಡಿದ್ರೆ ಅದೇ ಟ್ಯೂಬ್ ಗಟ್ಟಿದೆ ತಿಳ್ಕೊತಾರೆ. ಬಟ್ ಅದ್ರ ರಿಂಕಲ್ ಮೆಕ್ಯಾನಿಸಮ್ ಇದಾಗಿರುತ್ತೆ. ನೀವು ಯಾವುದೇ ಟ್ಯೂಬ್ ಯೂಸ್ ಮಾಡಿ, ಈ ಟೈಮ್ಸಲ್ಲಿ ಸಮ್ಟೈಮ್ಸ್ ಅದು ಸ್ಟೋವ್ ಬಾಡಿಗೆ ಜಾಯಿಂಟ್ ಮಾಡಿದೀವಲ್ಲ, ನೀವು ಸಿಲಿಂಡರ್ ಎಲ್ಲಾದ್ರೂ ಇಟ್ಕೊಳ್ಳಿ. ಕೆಲವರು ಅನ್ಕೊಡ್ತಾರೆ ಸರ್ ವಿ ಆರ್ ಕೆಪ್ಟ್ ಇನ್ ಔಟ್ ಸೈಡ್, ವಿ ಆರ್ ಸೇಫ್ಟಿ. ಸುಮಾರು ಜನ ಇದೇ ಬಿಟ್ಕೊಳ್ತಾರೆ. ಸಿಲಿಂಡರ್ ನಾವು ಹೊರಗಡೆ ಇಟ್ಬಿಟ್ಟಿದೀವಿ, ನಾವು ಸೇಫ್ಟಿ. ದಟ್ಸ್ ರಾಂಗ್. ಸಿಲಿಂಡರ್ ಹೊರಗಡೆ ಇಡೋದಕ್ಕೂ ಸ್ಫೋಟಕ್ಕೂ ಸಂಬಂಧ ಇಲ್ಲ. ಬಿಕಾಸ್ ಸ್ಟೋವ್ ಇಟ್ಟಿದ್ದೀವಿ, ನಾವು ಟೆರೆಸ್ ಮೇಲೆ ಇಟ್ಟಿದೀವ, ಅಡುಗೆ ಮನೇಲಿ ಇಲ್ಲೇ ಇನ್ಸಿಡೆಂಟ್ ಆಗೋದು. ಈಗ ನಾವು ಆ ಸ್ಟೆಪ್ಸ್ ಫಾಲೋ ಮಾಡದೇ ಇದ್ದಾಗ. ಹಾಗಾಗಿ ಈ ಒಂದು ಜೆಟ್ ಸಮ್ಟೈಮ್ಸ್ ಅದು ಎಕ್ಸ್ಪೆಂಡ್ ಆಗೋದು, ಮೆಲ್ಟ್ ಆಗೋದು, ಕ್ರಾಕ್ ಆಗೋದು, ರಿಂಕಲ್ಸ್ ಆಗೋದು 99% ಗೋಯಿಂಗ್ ಆನ್ ದಿ ಸ್ಪಾಟ್. ಅದ್ರ ಕೆಲವು ಬುದ್ಧಿವಂತ ಪ್ರಜೆಗಳಿದ್ದಾರೆ, ಇಲ್ಲಿ ಅದು ಎಕ್ಸ್ಪೆಂಡ್ ಕ್ರಾಕ್ ಆದ್ರೆ ಇನ್ನೊಂದು ಟ್ಯೂಬ್ ತಂದು ಹಾಕಲ್ಲ. ಏನ್ ಮಾಡ್ತಾರೆ ಸರ್? ಕಟ್ ಮಾಡಕ್ಕೆ ಎಷ್ಟು ಸಾರಿ ಮಾಡಿದ್ರೆ ಮೇಡಮ್ ನೀವು? ಸಡನ್ ಆಗಿ ಹೇಳ್ಬಿಟ್ಟು ಕಟ್ ಮಾಡಿದ್ರೆ ತಾನೇ ಹೇಳಕ್ಕಾಗೋದು. ಬೇಜಾರು ಮಾಡ್ಕೊಬೇಡ್ರಿ, ಬಟ್ ಕಟ್ ಮಾಡ್ತಾರೆ. ಆ ಸುರೇಶ್ ಶೆಟ್ ಕಟ್ ಮಾಡಕ್ಕಲ್ಲ ಮಿಸ್ ಇರ್ತದೆ ಸರ್. ಉಳಿ ತಗೊಂಡು ಚೇಂಜ್ ಮಾಡಿ ನೋಡಿ ಸರ್. ಏನ್ 180 ರೂಪಾಯಿ ದೊಡ್ಡ ವಿಷಯನ? ಒಂದ್ ಸಂಡೆ ಬಂದ್ರೆ ಯಾರು ನೆಂಟರು ಬಂದ್ರೆ 1000 ರೂಪಾಯಿ ಖರ್ಚು ಮಾಡ್ತೀರಾ. ನಮ್ ಅಡುಗೆ ಮಾಡೋ ಇವನವ್ರು ಚೆನ್ನಾಗಿ ಇಟ್ಕೊಳ್ಳೋದು ಬೇಡ. ಎಲ್ಲ ನಮ್ಮ ಜನ ಎಂದು ಒಂದು ಆಕ್ಸಿಡೆಂಟ್ ಆಗಿದೆ ಸಫರ್ ಮಾಡ್ತಾರೆ ನೋಡಿ. ಈ ರೋಡಲ್ಲಿ ಯಾವ್ದಾರು ಒಂದು ಆಕ್ಸಿಡೆಂಟ್ ಆದ್ರೆ ಕೈ ಕಾಲು ಮುಟ್ಟು ಡೆತ್ ಇಟ್ಕೊಳ್ಳಿ. ನೀವು ಹಿಂದೆ ಹೋಗೋ ವೆಹಿಕಲ್ ಅದೇನಾದ್ರು ಲೈವ್ ಅಲ್ಲಿ ನೋಡ್ದ ಅಂತ ಇಟ್ಕೊಟ್ರಿ. ಇವ್ರು ಸ್ಟಾರ್ಟ್ ಮಾಡಿದ್ರಿ ಗಾಡಿನ 30-40 ಮೇಲೆ ಓಡಿಸಲ್ಲ. ಅವಾಗ ಮಾತ್ರ ಲೈವ್ ನೋಡ್ಬಿಟ್ರ ಹೋಗೋದು, ಫೋನ್ ಮೊದಲು ಸೈಡ್ಗೆ ಹಾಕೋದು. ಭಾರಿ ಮನೆಗೆ ಹೋಗೋರ್ಗು ಅಷ್ಟೇ ಸರ್. ನಾಳೆ ಬೆಳಿಗ್ಗೆ ಅದೇ ಕೆಲವರು ಯಂಗ್ಸ್ಟರ್ಸ್ ಇದಾರೆ, ಯುವ ಪೀಳಿಗೆ. ಏನಾದ್ರೂ ಇವ್ರು ಹೋಯ್ತಾ ಇದಾರೆ ಅಂದ್ಕೊಳ್ಳಿ, ಯಾರಾದ್ರೂ ಇವ್ರಿಗೆ ಕಲರ್ ಸೈಡ್ ಹೊಡಿಗಿಲ್ಲ. ಕಲರ್ ಅಂತ ಗೊತ್ತಿಲ್ಲ, ಅದೇ ಗೊತ್ತಾಗತ್ತಲ್ಲ. ಹೋಗ್ತಾ ಇರ್ತಾರೆ, ಬೇರೆಯವರು ಸುಮ್ಮನಿರ್ತಾರೆ. ನನ್ಬಿಟ್ಟು ಹೋಗೋದು ಡ್ರ ಅಂತ ಹೋಗೋದು ದಬಾಕ್ ಕೊಡೋದಿಲ್ಲ. ಹೀಗೆ ಏನು ಒಟ್ಟಲ್ಲಿ ಫಾಸ್ಟ್ ಇರ್ಬೇಕು. ನಿಧಾನವೇ ದಾನ, ಹಿರಿಯರ್ ಮಾತು ಯಾವುದಿಲ್ಲ. ಒಟ್ಟಲ್ಲಿ ಫಾಸ್ಟ್ ಆಗೋಬೇಕಷ್ಟೇ. ಹೆಣ್ಣು ಮಕ್ಕಳು ಇವರು ವಾರಿ ಪಾಯಿಂಟ್. ಓಕೆ ಲಾಸ್ಟ್ ಬರೋಣ ಸರ್. ದ ಫೈನಲ್ ಆಕ್ಟ್ 1964 ಸಿಲಿಂಡರ್ ಆಕ್ಟ್ ಅಲ್ಲಿ ಇದೆ. ಕಡೆದು ನೋಡೋಣ, ಕಾಯ್ದೆ ನಂಬರ್ 4. ವೆನ್ ಯು ಆರ್ ಯೂಸಿಂಗ್ ಸಿಲಿಂಡರ್ ರೆಗ್ಯುಲೇಟರ್ ಯು ಮಸ್ಟ್ ಬಿ ಇನ್ ಕಿಚನ್. ಒಪ್ಕೊಳ್ತೀರಾ ಮೇಡಮ್? ನಿಮ್ಮ ಸಂಬಂಧಪಟ್ಟು ನೀವು ಕುಕಿಂಗ್ ಮಾಡ್ತೀರಾ, ಇಲ್ಲ ನೀವು ಸರ್ವೆಂಟ್ ಇಟ್ಕೊಂಡ್ರೆ ಗೊತ್ತಿಲ್ಲ. ನೀವು ಯಾವಾಗ ಅಡುಗೆ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಕಿಚನ್ ಕಡೆ ಗಮನ ಹರಿಸಿ. ಯಾಕೆಂದ್ರೆ ಈ LPG ಎಷ್ಟು ಅನುಕೂಲತೆ ಇದೆಯೋ ಅದ್ರ 1000 ಪಟ್ಟು ಅನಾನುಕೂಲತೆ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನೋಡಿ. ಫಸ್ಟ್ ನೀವು ಕುಕಿಂಗ್ ಮಾಡಕ್ ಹೋಗ್ಬೇಕಾದ್ರೆ ಫಸ್ಟ್ ನೀವು ಈ ಫೈರ್ನ ರೆಡಿ ಮಾಡ್ಕೊಂಡು ನಾಬ್ನ ಆನ್ ಮಾಡಬೇಕು. ಈಗೆಲ್ಲ ಉಲ್ಟಾ ಎಲ್ಲ, ಫಸ್ಟ್ ನಾಬ್ನ ಆನ್ ಮಾಡ್ತಾರೆ. ಈ ಕಡೆ ಮ್ಯಾಚಸ್ ಯಾರು ಯೂಸ್ ಮಾಡಲ್ಲ, ಎಲ್ಲ ಲೈಟರ್. ಇವಾಗ ಆ ಲೈಟರ್ ನೀರಿಗೆ ಬಿದ್ದು ಸ್ವಲ್ಪ ಅರ್ತಿಂಗ್ ಅದು ಡ್ರೈ ಆಗ್ಬೇಕು. ಸ್ವಲ್ಪ ಡ್ರೈ ಆಗದವ್ರಿ ನೀವು ಇವ್ರು ಇಟ್ಕೊಂಡು ಇದು ಇಂಪಾರ್ಟ್ಮೆಂಟ್ ಯಾರೋ ಮಾಡಿರ್ತಾರೆ, ಅಕ್ಕನೋ ತೆಗಿನೋ ಅತ್ತೆನೋ ಅಮ್ಮನೋ ಇಲ್ಲಿ ಮಾತಾಡ್ತಾ ಇರ್ತೀರಿ, ಇಟ್ಕೊಂಡು ಟಕ ಟಕ ಟಕ್ ಕನೆಕ್ಟ್ ಆಗಲ್ಲ. ಅದು ನಾಬ್ ಆನ್ ಆಗಿದೆ ಪರಿಣಾಮದಲ್ಲಿ ಟಕ ಟಕ ಮಾಡ್ತಾರೆ. ಒಂದು 4-5 ಸೆಕೆಂಡ್ ಲೇಟಾಗಿ ಕನೆಕ್ಟ್ ಆದಾಗ ಒಂದು ಅನುಭವ ಆಗುತ್ತೆ, ಬಗ್ ಅನ್ನುತ್ತೆ. ದಟ್ ಇಸ್ ಅ ಇಂಡಿಕೇಶನ್ ಆಫ್ ಬ್ಲಾಸ್ಟ್. ಯಾಕೆಂದ್ರೆ ಇದೇನು 744 PSI ಫೋರ್ಸ್ ಇದೆ ಸಿಲಿಂಡರ್ ಒಳಗಡೆ, 7 ಸ್ಟಿಕ್ ಡೈನಮಿಕ್ ಪವರ್ ಅಂತ ಹೇಳ್ತೀವಿ ಇದಕ್ಕೆ. ಏನ ಒಂದು ಡೈನಮಿಟ್ ಕಲ್ಲೊಳಗೆ ಬಂಡೆಗಳು ಯೂಸ್ ಮಾಡ್ತಲ್ಲ, 7 ಸ್ಟಿಕ್ ಡೈನಮಿಕ್ ಪವರ್ ಅಂತ ಹೇಳಿದ್ರು ಸಿಲಿಂಡರ್ಗೆ. ಅದ್ರ ಜೊತೆಗೆ ಸಿಲಿಂಡರ್ ಸ್ಫೋಟಕ್ಕೆ ಸಿಲ್ಕೋರು ಯಾವುದೇ ಒಂದು ವ್ಯಕ್ತಿ ಒಂದು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಚಾನ್ಸ್ ಕೊಡಲ್ಲ. ಅದಕ್ಕೆ ಇದ್ರ ಜೊತೆಗೆ 70% ಬ್ಯೂಟೇನ್, 30% ಪ್ರೊಪೈನ್, 25 ಗ್ರಾಮ್ ಈಥೈನ್ ಮರ್ಕ್ಯಾಪ್ಟನ್ ವಿಷಾನಿಲ್ ಹಾಕ್ತಾರೆ. ಅದು ಪಾಯ್ಸನ್ ಫೈರ್ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ. ನಾವು ಎಷ್ಟು ಕೇರ್ ತಗೊಂಡು ಯೂಸ್ ಮಾಡ್ತೀವೋ ಅದೇ ಬೆಸ್ಟ್. ಓಕೆ, ಈಗ ಡೈರೆಕ್ಟ್ ಆಗಿ ಸೇಫ್ಟಿ ಕಾನ್ಸೆಪ್ಟ್ ತಗೋಣ. ಈಗ ನಿಮ್ಮ ಮನೆಗಳಲ್ಲಿ ಒಂದು ಟಿವಿನೋ ರೆಫ್ರಿಜಿರೇಟರ್ ಇಟ್ಟಿದ್ವಿ ಫಾರ್ ಎಕ್ಸಾಂಪಲ್. ಸೊ ಅದಕ್ಕೆ ಸೇಫ್ಟಿ ಮಾಡ್ಕೊಂಡಿದೀವಲ್ವಾ? ಏನ್ ಮಾಡ್ಕೊಂಡಿದೀವಿ? ಸ್ಟೆಬಿಲೈಸರ್. ದರ್ ಇಸ್ ನೋ ಡೇಂಜರ್, ದೇರ್ ಆಲ್ಸೋ ವಿ ಆರ್ ಪುಟ್ಟಿಂಗ್ ಸ್ಟೆಬಿಲೈಸರ್. ಈ ಕಡೆ ಟಿವಿ ಫ್ರಿಡ್ಜ್ ಏನು ಡಮ್ಮನ್ ಅಂತವಲ್ಲ, ಡಮ್ಮಂತವ ಸರ್. ಅಲ್ಲ ಹೋದ್ರೆ ಅವ್ರು ಮತ್ತೆ ರಿಕವರಿ ಮಾಡ್ಬೋದು. ಇದರಿಂದ ರಿಕವರಿ ಏನು ಮಾಡೋಕ್ಕಲ್ಲ. ಬಿಲ್ಡಿಂಗ್ ರಿಕವರಿ ಮಾಡಿಸೋ ಇದು ಹೋದ್ರೆ ಇದನ್ನು ರಿಕವರಿ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಹೋದ್ರೆ ಎಷ್ಟು ಜನ್ಮ ಇದೆಯೋ ಇದು ಗೊತ್ತಿಲ್ಲ ನಮಗೆ. ಇರೋವರೆಗೂ ಸುರಕ್ಷಿತವಾಗಿ
ಖುಷಿಯಾಗಿದ್ದು ಆರೋಗ್ಯವಾಗಿದ್ದು ಅವ್ರು ಕರೆದಾಗ ಹೋಗ್ಬೇಕು. ಇವು ಮಾಡ್ಕೊಂಡು ನಮ್ಮ ನಾವೇ ಸೂಸೈಡ್ ಮಾಡ್ಕೊಂಡಾಗಿ. ಹಾಗೆ ಅದ್ರ ಜೊತೆಗೆ ನೋಡಿ, ಹೆಡ್ ಕ್ವಾರ್ಟರ್ ಆಫ್ ದಿ ಕರ್ನಾಟಕ ಯಾವುದು, ನಮ್ಮ ವಿಧಾನಸೌಧದಿಂದ ಹಿಡಿದು ಇಲ್ಲಿವರೆಗೂ ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಎಲ್ಲ ನಾವು ಪ್ರೋಗ್ರಾಮ್ ಮಾಡಿ ಒಂದು ಸೇಫ್ಟಿ ಡಿವೈನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇನು ಅಡ್ವಾಂಟೇಜ್ ಅಂದ್ರೆ ಮೇಕ್ ಇನ್ ಇಂಡಿಯಾ, ನಮ್ಮ ದೇಶ ತಯಾರಾಗೋ ಪ್ರಾಡಕ್ಟ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮತ್ತೆ ಯಾವುದೇ ಕಾರಣಕ್ಕೂ ಇದರ ಸೇಲ್ ಪರ್ಪಸ್ ನಾವು ಬರ್ತಾ ಇಲ್ಲ. ನಮಗೆ ಮೆಸೇಜ್ ರೀಚ್ ಆಗಬೇಕು. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಈ ಡಿವೈಸ್ ಯೂಸ್ ಮಾಡಿದ್ರು ಈ ಆಕ್ಟನ್ನ ತಿಳ್ಕೊಂಡು ನಿಮ್ಮ ಕುಟುಂಬದ ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದೀವಿ ನಾವು. ಆಯ್ತಲ್ಲ, ಇವತ್ತ ನಾಳೆ ಕಂಪಲ್ಸರಿ ಆಗುತ್ತೆ, ಪ್ರತಿಯೊಬ್ಬರು ಮನೆ ಮುಟ್ಟುತ್ತೆ. ಆಯ್ತಲ್ಲ, ಮತ್ತೆ ಯಾವುದೇ ಕಾರಣಕ್ಕೂ ಇದು ಡೈರೆಕ್ಟ್ ಆಗಿ ಸೋಲ್ಸ್ ಸಿಗೋದಿಲ್ಲ. ಮತ್ತೆ ಏನಕ್ಕೆ ನಾವು ಡೈರೆಕ್ಟ್ ಸೇಲ್ಸ್ ಮಾಡೋದು ಎಕ್ಸಿಬಿಷನ್ಗಳಲ್ಲಿ ಮಾತ್ರ. ಯಾಕೆಂದ್ರೆ ಇದು ಕತೆ ಕವನ ಅರ್ಧ ಗಂಟೆ ತಗೊಳ್ಳಲ್ಲ. ಅಲ್ಲಿ ಅದಕ್ಕೆ ಒಂದು ದಿನಕ್ಕೆ 8,000 ರಿಂದ 10,000 ನಾವು ಬಾಡಿಗೆ ಕೊಡ್ತೀವಿ, ಅಲ್ಲಿ ರೆಂಟ್ ಕೊಡ್ತೀವಿ. ಕೊಡೋದು 3 ದಿನ 4 ದಿನ ಟೈಮ್ ಕೊಡೋದು. ಆ ದುಡ್ಡು ನಾವು ರಿಕವರಿ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ಗಳು ಬದಲಾಟಿ ಇಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಅಂತಾನೆ ನಾವು ಬಂದಿರ್ತೀವಿ. ಆಯ್ತಲ್ಲ, ಆಗ ಇದೊಂದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್. ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಸಿಲಿಂಡರ್ ಒಳಗಡೆ ನಿಮ್ ಇದು ವೆಹಿಕಲ್ ಪೆಟ್ರೋಲ್ ಡೀಸೆಲ್ ಶೋ ಮಾಡುತ್ತಲ್ಲ ಸರ್, ಫ್ಯೂಲ್ ತೋರಿಸಲ್ಲ, ಅದೇ ರೀತಿ ಶೋ ಮಾಡುತ್ತೆ. ನೋಡಿ, ಇಲ್ಲೊಂದು ಫುಲ್ಲು ಮಿಡಲ್ ರಿಫಿಲ್. ಇನ್ನೊಂದು ಇದು ವಾಟ್ ಎವರ್ ಗೋಯಿಂಗ್ ಟು ಸ್ಪೆಂಡ್ ಮತ್ತೆ ಫೈನಲ್ ಬಂದು ತಗೊಂಡು ಕೆಲಸ ಮಾಡಲ್ಲ ಹೇಳ್ಬಿಡಿ. ಆಯ್ತಲ್ಲ, ಇದು ಸೇಫ್ಟಿಗಾಗಲಿ ಇನ್ಶೂರೆನ್ಸ್ಗಾಗಲಿ ಯಾರು ಇಷ್ಟಪಡಬೇಡಿ. ಮೇನ್ ಸೇಫ್ಟಿ ಪರ್ಪಸ್. ಇದಕ್ಕೆ 2 ಕೋಟಿ 15 ಕೋಟಿ ಯಾರು ಕಟ್ಟಂಗಿಲ್ಲ ಇದಕ್ಕೆ. ಬಟ್ ಈ ರೇಟ್ ಇದಕ್ಕೂ 40 ಲಕ್ಷ 40 ಪೈಸೆ ತಗೊಂಡ್ರೆ ಯಾವ ಒಬ್ಬ ಪಾರ್ಟಿ ಪಡಿಸಿಲ್ಲ ಸರ್. ಯಾಕೆಂದ್ರೆ ಇದು ಕಂಡೀಷನ್ ಸರ್. ಆಯ್ತಲ್ಲ, ಇದು ಮಾರ್ಚ್ ಸೇಫ್ಟಿ ಮಂತ್ ಇರೋದ್ರಿಂದ ಇದಕ್ಕೆ ಒಂದು ಇನ್ಶೂರೆನ್ಸ್ ಮನೆಯಲ್ಲಿ ಇರಲಿ, ಹೊರಗಡೆ ಇರಲಿ, ಮಾಡಿಸಿರ್ತೀವಿ. ಮತ್ತೆ ಇದು ವಿಧಾನಸೌಧದಲ್ಲಿ ಯಾವುದೇ ಕಾರಣ ಫಾಲೋ ಮಾಡೋದಿಲ್ಲ. ಅದು ಮಾಡಿರ್ತೀವಿ. ಬೆಂಗಳೂರು ಜನರಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತು. ಅಡ್ವಾನ್ಸ್ ಬಂದು ಬರ್ತಾರೆ, ನಮ್ಮ ಮಾಮೂಲಿಗೆ ಸರಿ ವಾಷರ್ ತೆಗೆದಿದ್ದೀನಿ. ಎಲ್ಲಿದೆ ಈಗ ಟ್ಯಾಲೆಂಟ್ ಮಾನವರ ಕವಚ ಅಂತ 96 ಇದರ ಜಸ್ಟ್ ಈ ರೀತಿ ಗೌರ್ಮೆಂಟ್ ರೆಗ್ಯುಲೇಟರ್ ಮಾತ್ರ ಆಗೋದು. ಭಾರತ ಜ್ಯೋತಿ ಇಂಡೋ ಕಾವೇರಿ ಶಕ್ತಿ ಇಟ್ ವಿಲ್ ನಾಟ್ ಕಾನ್ಫಿಡೆನ್ಸ್ ರೆಕಮೆಂಡೇಶನ್ ಎಲ್ಲ ಫಿಕ್ಸ್ ಆಗೋದಿಲ್ಲ. ಓಕೆ, ಜಸ್ಟ್ ಇದನ್ನ ಫಿಕ್ಸ್ ಮಾಡ್ತಾರೆ ಅಷ್ಟೇ. ಒಂದು ಆಡ್ಬಿಟ್ಟು ಆನ್ ಮಾಡ್ತೀವಿ, ಇದು ಆನ್ ಆಗಲ್ಲ. ಡಬಲ್ ಸಪ್ಲೈ ಇದೆ ಸರ್. ಇವಾಗ ವಾಷರ್ ತೆಗೆದ್ಬಿಟ್ಟು ಇದೆ. ಓಕೆ, ಇಲ್ಲೂ ಮಾಡಿದ್ದೀನಿ ಸಪ್ಲೈ ಚೇಂಜ್ ಮಾಡಬೇಕು. ಕೊಡಿ ಮಾಡಿ
ಸಾಮಾನ್ಯ ಆರೋಗ್ಯ ಇರುವುದಿಲ್ಲ. ಎಷ್ಟು ಮಾತ್ರ ಒಂದಿನ ಪಾಠ ನೋಡಿ ನಾನು ಹೊರಗಡೆ ಇಟ್ಟಿದ್ದೀನಿ. ಸ್ಟವ್ ಇಷ್ಟ ಆಗಲ್ಲ. ಸೊ ಸರ್ ಬರ್ರಿ ಒಟ್ಟಿ ಸರಿ ಎಲ್ಲರಿಗೂ ಈಗ ಎಲ್ಲ ಕೂಡ ಮೆಲ್ಟ್ ಆಗಲ್ಲ. ಲಿಮಿಟ್ ಕ್ರಾಸ್ ಮಾಡ್ತೀನಿ. ಸರಿ ಆಯ್ತು. ಇಲ್ಲಿಗೆ ನೋಡಿ
ಮಾಡಲ್ಲ, ಅದಕ್ಕೆ ಯಾವುದೇ ಕಡೆ ನಾವು ಫಸ್ಟ್ ಜಾಗೃತಿ ಬುದ್ಧಿ ತಿಳ್ಬೇಕು, ಜಾಗೃತಿ ಮುಂದಿಟ್ಕೊಳ್ಬೇಕು ಕುಟುಂಬದ. ಓಕೆ, ನೋಡೋಣ. ವೆರಿ ಇಂಪಾರ್ಟೆಂಟ್ ನೋಡಿ, ಯಾವುದೇ ಕಂಪನಿಗೆ ಇದನ್ನು ಯಾವ್ದು ಚೇಂಜ್ ಮಾಡೋಣ. ನಾನು ಚೇಂಜ್ ಮಾಡ್ತಿದ್ದೆ. ಇದು ನಮ್ಮ ಕಾರ್ಯಕ್ರಮ ಸ್ಫೋಟ ಮಾಡೋಣ ಸೊ ಯಾರು ಮಾಡ್ಕೊಬಿಡಿ ಸ್ಫೋಟ ಮಾಡಕ್ಕಲ್ಲ ಇಂಡಿಕೇಶನ್ ಆಫ್ ಬ್ಲಾಸ್ಟ್ ಬೇಡ, ನಮಗೆ ಸುರಕ್ಷಿತ ನಾವು ನೀವು ತಗೊಳ್ತೀವಿ. ಅದನ್ನ ನೋಡಿ ಹೋಗಿ ಕರೆಂಟ್ ಕಾರ್ಯಕ್ರಮ ಮುಕ್ತಾಯ ಕೂಡ ಮಾಡಿ ಹಾಗಾಗಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಆಗಿದೆ